ಅದೇ ಫ್ರಸ್ಟ್ರೇಷನ್ ಅಂತಾರಲ್ಲ, ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಹೀಗೆ ಮಾತುಗಳು ಬರ್ತದೆ. ಇದೆಲ್ಲ ಜನ ನೋಡ್ತಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಮಾಧ್ಯಮ ಮುಖಾಂತರ ಜನರಿಗೆ ಮನವಿ. ದೇಶ ಮಾಡೋರು ಸುಟ್ಟೋಗ್ತಾರೆ ಅಂತ ಮೂಡ್ಲಿಪೆಯಿಂದ ಬೆಂಕಿ ಸ್ಟಾರ್ಟ್ ಆಗಿದೆ. ಇಡೀ ಜಿಲ್ಲೆಗೆ ಬೆಂಕಿ ಹತ್ತಿಸ್ತಾರೆ ಅವರು. ಬರ್ಲಿ ಪಾಪ ಮೂಡ್ಲಿಪೆ ಗ್ರಾಮದವ್ರನ್ನ ಯಾಕೆ ತಕ್ಕಂತಾರೆ ಇವರು? ಅಲ್ಲಿ ಹೋಗ್ಲಿ ಕಿತಾಪತಿ ಹಬ್ಬಿಸ್ಬಿಟ್ಟು ಬರೋದೇ ಇವರ ಒಂದು ಬುದ್ಧಿ. ಯಾವ ಊರಿಗೆ ಹೋಗ್ಲಿ ಏನಾರು ಒಂದು ಕಿತಾಪತಿ ಹಬ್ಬಿಸ್ಬಿಟ್ಟೆ ತಾನೇ ಬರೋದು ಇವರು. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರ ಕಾರ್ಯಕರ್ತರ ಮೇಲೆ ಇಲ್ಸದ ಆರೋಪಗಳು, ಒಂದು ಕೇಸ್ ಕೊಡ್ಲಿ, ಯಾವ್ದಾದ್ರು ಆ ತರ ಅವ್ರ ಕಾರ್ಯಕರ್ತನ ಇಂಟೆನ್ಷನಲಿ ನಮ್ಮವರು ಇಲ್ಲ ನಮ್ಮ ಅಧಿಕಾರಿಗಳು ಆ ತರ ಮಾಡಿದ್ರೆ ಒಂದೇ ಒಂದು ಪುರಾವೆ ಕೊಡ್ಲಿ, ಇವತ್ತೇ ಕೊಡ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ, ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ. ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳ ಪರ ನಿಲ್ಬೇಕೆ ಹೊರತು ಈ ತರ ಯಾವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸ್ ಆಗಿದೆ ತೆಗೆದು ಅವ್ರಿಗೆ ಹೇಳಿ, ಮುಂದೆ ನೀವು ಕೇಳಬೇಕು. ಮತ್ತೆ ಸಿಕ್ಕಿದಾಗ ಯಾವ್ದಾದ್ರು ಒಂದು ಪುರಾವೆ ಕೊಡಿ, ಯಾವ್ದು ನಿಮ್ಮವ್ರ ಮೇಲೆ ಕೇಸ್ ಆಗಿದೆ ಅಂತ. ಅವ್ರ ಮೇಲೆ ಕೇಸ್ ಆಗಿಲ್ಲ, ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ, ಇನ್ನು ಅವ್ರ ಕಡೆಯವ್ರ ಮೇಲೆ ಏನು ಕೇಸ್ ಆಗಬೇಕು? ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ. ಈಗ ಸೂರತ್ ರೇವಣ್ಣ ನಿಮ್ಮ ವಿರುದ್ಧ ನೇರವಾಗಿ ಮಾತಾಡಿದ್ದಾರೆ. ಈ ಮಾತಿಗೆ ಏನು ಹೇಳ್ತೀರಾ? ಹೇಳಿದ್ನಲ್ಲ, ಒಬ್ಬ ಮನುಷ್ಯನ ಸಂಸದನಾಗಿ, ಒಬ್ಬ ಸಾಮಾನ್ಯ ಮನುಷ್ಯ ಅನ್ಕೊಳ್ಳಿ, ನನಗೆ ನಮ್ಮ ತಾತ ಅವರು ಸಂಸದರು ಸಚಿವರಾಗಿದ್ದಾರೆ ಅಂದ್ಬಿಟ್ರೆ ನನಗೆ ಬೇರೆ ಇನ್ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. ಒಂದು ಹೋರಾಟದಿಂದ ಬಂದವನು ಏನೋ ಏಕಾಏಕಿ ಸಂಸದ ಆಗ್ಬಿಟ್ಟು ಮುಂದಕ್ಕೆ ಇನ್ನೇನಾಗುತ್ತಾರೋ ಇನ್ನೇನು ಅನ್ನೋದು ಒಂದು ಕಳವಳ ಇರ್ಬೋದು. ಮತ್ತೆ ತಡ್ಕೊಳಕ್ ಆಗಲ್ವಲ್ಲ ಹಸುವೆ, ಅದಕ್ಕೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಾಲಿಶವಾದ ಹೇಳಿಕೆ, ಮತ್ತೆ ಅವರ ಒಂದು ವ್ಯಕ್ತಿತ್ವ, ಆ ನಡತೆ ಆ ಮನುಷ್ಯನಲ್ಲಿ ತೋರಿಸ್ತದೆ. ಇದ್ರಲ್ಲಿ ಸಲಹೆ ಈಗ